ಅದು ಬೆಂಗಳೂರಿನ ಬಾಗಸಪಾಳ್ಯ. ಅಲ್ಲಿ ರಾಬರ್ಟ್ ಅಲಿಯಾಸ್ ಇಕ್ಬಾಲ್ ಹುಸೇನ್ ಪ್ರಭಾಕರ್ ಅನ್ನೋ 3 ವ್ಯಕ್ತಿಗಳಿದ್ದರು. ಇವರು ಎಲ್ಲ ಕೆಲಸಗಳನ್ನು ಮಾಡಿಕೊಡೋರು. ಅಂದರೆ ಕ್ರಿಮಿನಲ್ ಕೆಲಸ ಅಲ್ಲ. ಮನೆ, ಶಾಪ್, ಹಣ ವಸೂಲಿ ಹೀಗೆ ಎಲ್ಲ ಕೆಲಸಕ್ಕೂ ಕಮಿಷನ್ ತೆಕ್ಕೊಂಡು ಡೀಲ್ ಮಾಡ್ತಾ ಇದ್ರು. ಅಲ್ಲಿಗೆ 3 ತಿಂಗಳ ಹಿಂದೆ ಮಹಾರಾಷ್ಟ್ರದಿಂದ ಒಂದು ಕುಟುಂಬ ಬಂದಿತ್ತು. ಅಶೋಕ್, ಅಂಬಿಕಾ, ತೇಜಸ್ವಿ ಅಂತ ಒಂದು ಕುಟುಂಬ. ಅಶೋಕ್ ರಾವ್ ಅವರು ಬ್ಯಾಂಕ್ ಮ್ಯಾನೇಜರು, ಮಗಳು ತೇಜಸ್ವಿ ಮೆಡಿಕಲ್ ಸ್ಟೂಡೆಂಟ್. ಅಂಬಿಕರವರು ಮನೆಯಲ್ಲಿ ಇರ್ತಿದ್ರು. ಈ ಕುಟುಂಬ ಸಮೀಪ ಇನ್ನೊಂದು ಮನೆ ಇತ್ತು. ಆ ಮನೆಯಲ್ಲಿ ಬಾಡಿಗೆಗೆ ಸಾಗರ್ ಅಂತ ಒಬ್ಬ ಇದ್ದ. ಅಂಬಿಕಾ ಅಶೋಕ್ರವರಿಗೆ ಇವನ ಬ್ಯಾಕ್ ಗ್ರೌಂಡ್ ಏನೂ ಗೊತ್ತಿರಲಿಲ್ಲ. ಆದರೆ ಸಾಗರ್ ಇವರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿತಿದ್ದ. ಯಾಕೆಂದರೆ ತೇಜಸ್ವಿ ಅನ್ನೋ ಹುಡುಗಿನ ಹೇಗಾದರೂ ಪಟಾಯಿಸಿ ಅವಳ ತೂತುವಿಗೆ ಮಾಡಬೇಕೆನ್ನುವುದೇ ಉದ್ದೇಶವಾಗಿತ್ತು. ಸಾಗರ್ ತುಂಬ ಸುಂದರವಾಗಿ ಒಳ್ಳೆಯ ವ್ಯಕ್ತಿಯಾಗೇ ಇದ್ದ. ಮಾಡ್ತಾ ಇದ್ದ ಕೆಲಸ ಮಾತ್ರ ಪಿಕ್ ಪಾಕೆಟ್, ಸುಳ್ಳು ಹೇಳೋದು, ಸ್ನೇಹಿತರ ಜೊತೆ ಸುತ್ಕೊಂಡು ಅಂದ ಚಂದ ಹುಡುಗಿರನ್ನ ನೋಡಿ ರೇಗಿಸೋದು ಇವನ ಕೆಲಸ ಆಗಿತ್ತು. ಸಿಗರೇಟು, ಡ್ರಿಂಕ್ಸು ಎಲ್ಲ ಇತ್ತು. ಕಾಣೋರ್ ಮುಂದೆ ಚಂದಕ್ಕೆ ಶೋಕಿ ಮಾಡ್ತಿದ್ದ. ಅಂಬಿಕಾ ಅಶೋಕ್ರವರ ಮನೆಯಲ್ಲಿ ಕಾರಿತ್ತು. ರಾತ್ರಿ ನಿಲ್ಲಿಸಿದ ಕಾರು ಬೆಳಗ್ಗೆ ಯಾಕೋ ಸ್ಟಾರ್ಟ್ ಆಗ್ತಿರಲಿಲ್ಲ. ಅಂದಾಗ ಓಡಿ ಬಂದು ಅಲ್ಲಿ ಇಲ್ಲಿ ಸ್ವಲ್ಪ ನಾಟಕ ಮಾಡಿ ತಾನೇ ರಾತ್ರಿ ಕಿತ್ತಾಕಿದ್ದನ್ನು ಸರಿ ಮಾಡಿಕೊಟ್ಟ. ಅಶೋಕ್ರವರು ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳಿ ತೆಕ್ಕೊಳ್ಳಪ್ಪ ದುಡ್ಡು ಅಂತ 200 ರೂಪಾಯಿ ಕೊಡೋಕ್ಕೋದ್ರು. ಸಾಗರ್ ಬೇಡ ಬೇಡ ಅಂಕಲ್, ಇದರಲ್ಲಿ ಎಲ್ಲ ಏನಿದೆ ಅಂತ ಮುಗುಳ್ನಗುತ್ತಾ ನೀವು ಹೊರಡಿ ಅಂಕಲ್ ಅಂದ. ಅಶೋಕು ಸರಿಯಪ್ಪ ಅಂತ ಹೇಳಿ ಹೋದರು. ಅಯ್ಯೋ ಮನೆಗೆ ಕರೀಲಿಲ್ಲ ಅಂತ ಮನಸ್ಸಲ್ಲೇ ಹೇಳ್ಕೊಂಡು ಸಾಗರ್ ಹೋದ. ಹೀಗೆ ಟಯರ್ ಒಂದು ದಿನ ಗಾಳಿ ತೆಗೆದು ಟಯರ್ ಚೇಂಜ್ ಮಾಡಿ ಕೊಟ್ಟ. ಕರೆಂಟ್ ಪೀಸ್ ತೆಗೆದು ಅದು ಸರಿ ಮಾಡಿ ಕೊಟ್ಟ. ಹೀಗೆ ಸಾಗರ್ ಒಂದೊಂದೇ ಕಿತಾಪತಿ ಮಾಡಿ ಅವರ ಮುಂದೆ ನಾನು ಒಳ್ಳೆಯವನು ಅಂತ ತಿಳುವಳಿಕೆ ಬರೆಸಿದ. ಅಂಬಿಕಾ ಅಶೋಕ್ಗೂ ತುಂಬ ಮುಗ್ಧ ಹುಡುಗ ಅನಿಸಿತ್ತು. ಆದರೆ ತೇಜಸ್ವಿ ಹೀಗೆ ಅವನು ಆಗಾಗ ಮನೆಗೆ ಬರೋದು, ಹೆಲ್ಪ್ ಮಾಡೋದು ಹಿಡಿಸ್ತಾ ಇರಲಿಲ್ಲ. ಯಾಕೆಂದರೆ ತೇಜಸ್ವಿ ಮನೆಯಲ್ಲೇ ಇದ್ದಾಗ ಹೆಲ್ಪ್ ಮಾಡೋಕ್ಕೆ ಬಂದು 3-4 ಬಾರಿ ಅವಳನ್ನು ಒಂದೇ ಕಣ್ಣಲ್ಲಿ ನೋಡುತ್ತಿದ್ದ. ಅಶೋಕರ ಹತ್ತಿರ, ಅಂಬಿಕರ ಹತ್ತಿರ ಕೆಲಸದ ವಿಷಯ ಕೇಳಿದಾಗ ನಾನು ಸೇಲ್ಸ್ಮ್ಯಾನ್ ಅಂತ ಹೇಳಿದ್ದ. ಈ ಸಾಗರ್ ಕೆಲವು ತಿಂಗಳ ಹಿಂದೆ ರಾಬರ್ಟ್ ಅಲಿಯಾಸ್ ಇಕ್ಬಾಲ್ ಹುಸೇನ್ ಹತ್ರ 5,000 ಸಾಲ ಇಸ್ಕೊಂಡಿದ್ದ. ಅದನ್ನು ಹೇಳಿದ ಸಮಯಕ್ಕೆ ಕೊಟ್ಟಿಲ್ಲ. ಫೋನ್ ಮಾಡಿ ಹೇಳಿಲ್ಲ. ಫೋನ್ ಮಾಡಿದರೆ ಕಾಲ್ ರಿಸೀವಿಂಗು ಮಾಡಿಲ್ಲ. ರಾಬರ್ಟ್ ಅಲಿಯಾಸ್ ಇಕ್ಬಾಲ್ ಹುಸೇನ್ ಕಡೆಯವರು ನೇರ ಟಾಟಾ ಸುಮೋದಲ್ಲಿ ಸಾಗರ್ ಇದ್ದ ರೂಮನ ಹತ್ತಿರ ಬಂದು ಗಲಾಟೆ ಮಾಡಿದರು.
ದುಡ್ಡು ಇವಾಗ ಇಟ್ಟರೆ ಸರಿ ಅಂತ ಗದರಿಸಿದರು. ಹೊಡೆದರು. ಸಾಗರ ಹತ್ತಿರ ಆ 200 ರೂಪಾಯಿ ಬಿಟ್ಟರೆ ದುಡ್ಡೇ ಇಲ್ಲ. ಪಕ್ಕದ ರಸ್ತೆ ಬೆಳಗ್ಗೆಯ ಸಮಯ. ಜಗಳ ಆಗುವುದನ್ನು ನೋಡಿ ಅಂಬಿಕಾ ಅಶೋಕ್ರವರು ಮನೆಯ ಮೇಲಿಂದ ನೋಡಿ ಇತ್ತ ಓಡೋಡಿ ಬಂದರು. ನಿಲ್ಲಿ ನಿಲ್ಲಿ, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ, ಏಯ್ ನಿಂಗೆ ಅದೆಲ್ಲ ಯಾಕೆ, ನಮ್ಮ ವಿಚಾರ ಅಂತ ಹೇಳಿ ಕೈಯಲ್ಲಿದ್ದ ದೊಣ್ಣೆ ತೋರಿಸ್ದ. ನೋಡಿ, ಈ ಹುಡುಗ ನಮಗೆ ಗೊತ್ತಿರುವವನು, 1 ವರ್ಷಗಳಿಂದ ಪರಿಚಯ ಇದೆ. ಎಷ್ಟು ದುಡ್ಡು ಕೊಡಬೇಕು ಹೇಳಿ, ನಾ ಕೊಡ್ತೀನಿ. ಅಶೋಕ್ ಎಂದಾಗ ಈ ಮಾತು ಕೇಳಿ ಎಲ್ಲರೂ ನಕ್ಕರು. ಗ್ರೂಪಲ್ಲಿದ್ದ ಒಬ್ಬ ದಡಿಯ ಹತ್ರ ಬಂದು, ಏನು ನೀ ಕೊಡ್ತೀಯಾ? ಇವನು ಒಳ್ಳೆ ಹುಡುಗನ? 1 ವರ್ಷ ಪರಿಚಯಕ್ಕೆ ಒಮ್ಮೆ ಪಕ್ಕದಲ್ಲೇ ಇದ್ದ ತೇಜಸ್ವಿ ನೋಡಿ ಮುಗುಳ್ನಗುತ್ತಾ, ಓ ಮನೆ ಅಲಿಯನಾಗಿ ಮಾಡ್ಕೊಳ್ತೀಯಾ ಅಂತ ಕೇಳ್ದ. ಅಂದಾಗ, ಸಾಕು ನಿಲ್ಲಿಸು ನಿನ್ನ ಮಾತು, ಅದು ನಮ್ಮ ತೀರ್ಮಾನ. ನಾವಿರುವ ಜಾಗದಲ್ಲಿ ಜಗಳ ನಡೆಯೋದು ಇಷ್ಟ ಇಲ್ಲ. ನಿನ್ನ ದುಡ್ಡು ಹೇಳು, ನಾ ಕೊಡ್ತೀನಿ. ಅಂದಾಗ, ಸರಿ ಮಾಮ, ಅಲಿಯನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡವರೇ, ಇಸ್ಕೊಳ್ಳೋ ಹೇಳೋ ಅಂದಾಗ, ಒಟ್ಟು ಅಸಲು ಬಡ್ಡಿ ಸೇರಿ 6,500 ರೂಪಾಯಿ ಕೊಡಿ ಹೇಳಿದರು. ದುಡ್ಡು ಕೊಟ್ಟರು. ಹೊರಡಿ ಅಂತ ಅಶೋಕ್ ಹೇಳಿದಾಗ, ದಡಿ ಹತ್ರ ಬಂದು ಹೇಳ್ದ, ನೋಡಿ ಸ್ವಾಮಿ, ನೀವು ನಿನ್ನೆ ಮೊನ್ನೆ ಬಂದವರು. ನಾವು ಈ ಜಾಗದಲ್ಲೇ ಬೆಳೆದವರು. ಬಲಗೈಗೆ ಎಡಕೈ ನಂಬುವ ಕಾಳಲ್ಲ. ಕುಡಿಯೋ ನೀರು ಚೆನ್ನಾಗಿದೆಯೋ ಇಲ್ವ ಅಂತ ನೋಡ್ತೀವಿ. ಹುಚ್ಚೆ ಹೊಯ್ಯೋಕ್ಕೆ ವಾಶ್ರೂಮ್ ಚೆನ್ನಾಗಿದ್ದರೆ ಹೊಯ್ತೀವಿ. ಇಷ್ಟು ದಿನ ಮಲ್ಲಿಗೆ ಹೂವಿನ ಗಿಡಕ್ಕೆ ಕಾವೇರಿ ನೀರು ಕೊಟ್ಟಿದ್ದೀರ, ಇನ್ನು ಕೆಂಗೇರಿ ಮೋರಿ ನೀರು ಬಿಡಕ್ಕೂ ಬೇಡ ಅಂತ ಹೇಳಿ ನಡೆದರು. ಸಾಗರ್ ಮೌನವಾಗಿ ಇದ್ದು ಕೈ ಮುಗಿದು ಸುಮ್ಮನೆ ಆದ. ತೇಜಸ್ವಿ ಮಾತಾಡಿಸಿದ್ದನ್ನು ಕೇಳಿಸಿ ತಂದೆಯ ವರ್ತನೆ ಗಮನಿಸಿ ಜೋರಾಗಿ ಬೈದಳು. ನೇರವಾಗಿ ಹೇಳಿದಳು, ನನಗೆ ಅವನನ್ನು ಕಂಡರೆ ಇಷ್ಟ ಇಲ್ಲ. ಸಾಗರಿಗೆ ಮನಸಾಕ್ಷಿ ಇಲ್ಲವನಾಗಿದ್ದ. ಅವರು ಅಷ್ಟು ಸಹಾಯ ಮಾಡಿದರೂ ಸ್ನೇಹಿತರ ಜೊತೆ ಒಟ್ಟುಗೂಡಿ ಮೊಬೈಲ್ನಲ್ಲಿ ಸೆಕ್ಸ್ ಮಾಡೋದನ್ನು ನೋಡುತ್ತಿದ್ದ. ಸ್ನೇಹಿತರ ಜೊತೆ ಹೇಳಿದ್ದ, ತೇಜಸ್ವಿನ ಹೇಗಾದರೂ ಮಾಡಿ ಒಂದು ದಿನ ರಾತ್ರಿಯಾದರೂ ನಾನು ಅವಳಿಗೆ ಮಾಡಬೇಕು. ಏನು ಚೆಂದ, ಏನು ಸೊಂಟ. ಅವಳು ಬರ್ತಾ ಇದ್ದರೆ ಆ 2 ಮೊಳೆಗಳು ಹೀಗೆ ಕಾಣುತ್ತೆ, ತಕ ತಕ ಅಂತ ಕುಣಿತವೆ ಕಣೋ. ಕಾಲಿಂದ ಹಿಡಿದು ಅವಳ ಅಂಗಾಂಗಗಳನ್ನು ಮುದ್ದಾಡಿ ಮಕರಂದವನ್ನು ಹೀರಿ ನನ್ನ ರಸವನ್ನು ಯಾವಾಗ ತೂತಿಗೆ ಬಿಡ್ತೀನಿ ಅನಿಸಿದೆ. ಮುಂದುವರಿಯುವುದು. ಸಮ್ಮತಿ ಇಲ್ಲದ ಮಿಲನ ಕ್ರಿಯೆ ಕಾನೂನು ಪ್ರಕಾರ ಶಿಕ್ಷಕರ ದೊಡ್ಡ ತಪ್ಪು. ದೌರ್ಜನ್ಯ, ಅತ್ಯಾಚಾರ, ಬಲಾತ್ಕಾರ, ಕೊಲೆ ಮಾಡಿದವರಿಗೆ ಈಗಾಗಲೇ ರಾಜ್ಯದಲ್ಲಿ ಮರಣದಂಡನೆ ವಿಧಿಸಿದೆ.
ಇದು ಕೇವಲ ಕಾಲ್ಪನಿಕ ಭಾವಾತ್ಮಕ ಕತೆ.